ಜಮಣ್ಗಡದಶ್ ಗಪ ಚಟ ತು ಚಡದೌ ಕವೈಶೇಸರ್ ಹಲ್ ಕಣ್ ಮನಸ್ಸೆಳೆಯುವ ವೀಕ್ಷಕರೇ, ವಿವಿಧ ವಿಸ್ಮಯಗಳ ತಾಣ, ಇದಕ್ಕಿಲ್ಲ ತಿರುಗು ಬಾಣ, ಇದನ್ನು ಅರಿತವನೇ ಜಾಣ. ನೀವು ಅಮೇರಿಕ ಬೇಕಾದ್ರೆ ಹೋಗ್ಬೋದು, ಅಂಟಾರ್ಟಿಕಾ ಬೇಕಾದ್ರೆ ಹೋಗ್ಬೋದು, ಪಕ್ಕದಲ್ಲಿರೋ ತುಮಕೂರು ಬೇಕಾದ್ರೆ ಹೋಗ್ಬೋದು. ಆದ್ರೆ ನೀವು ನಿಮ್ಮ ಹಿಂದಿನ ಜನ್ಮಕ್ಕೆ ಹೋಗಕ್ ಆಗತ್ತಾ? ಸಾಧ್ಯ ಇದೆಯಾ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಜನ್ಮವಾಂತರ. ಇವರೇ ನಮ್ಮ ಗುರೂಜಿ. ವಿಡಿಯೋ ಕೊಡುವ ಟಾರ್ಚರ್ ತಡೆಯಲಾರದೆ ತಂತ್ರಜ್ಞಾನಿಕ ಬಂಧನಗಳನ್ನು ತೊರೆದು ಚಿಕ್ಕ ವಯಸ್ಸಿನಲ್ಲಿಯೇ ಹಿಮಾಲಯಕ್ಕೆ ಓಡಿ ಹೋದರು ಅವರ ಗರ್ಲ್ ಫ್ರೆಂಡ್ ಜೊತೆ. ಹಿಮಾಲಯದ ತಂಪಿನ ವಾತಾವರಣದಲ್ಲಿ ಘೋರವಾದ ಹನಿಮೂನ್ ಮುಗಿಸಿಕೊಂಡು ಬಂದ ಇವರಿಗೆ ಸಂಮೋಹಿನಿ ಎಂಬ ಜ್ಞಾನದ ಬೆಳಕು ಮೂಡಿ ಅವರ ಕಣ್ಣು ತೆರೆದಿದ್ದಾದರೂ ಹೇಗೆ? ಬನ್ನಿ ಅವರ ಬಾಯಿಂದಲೇ ಕೇಳೋಣ. ಈ ಸಂಮೋಹಿನಿ ಕ್ರಿಯೆ ಅಂತಕ್ಕಂಥದ್ದು ವೇದ ಪುರಾಣಗಳಲ್ಲೇ ಉಲ್ಲೇಖ ಆಗಿದೆ. ನನಗೆ ಇದರ ಬಗ್ಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ, ಇನ್ಫ್ಯಾಕ್ಟ್ ನಂಬಿಕೆನೇ ಇರಲಿಲ್ಲ. ಆದರೆ ನಾನು ಕಾಯ್ತುರಿ ಚಾನೆಲಲ್ಲಿ ಪ್ರಸಾರ ಆಗೋ ಜನ್ಮಾವಾಂತರ ಭಾಗ 1ರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಾನು ನನ್ನ ಹಿಂದಿನ ಜನ್ಮದಲ್ಲಿ ಜಾಂಬುವಂತ ಆಗಿದ್ದೆ ಅಂತ ನನಗೆ ತಿಳಿತು. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ತನ್ನ ಸಂಮೋಹಿನಿ ಕ್ರಿಯೆ ಮೂಲಕ ಹಿಂದಿನ ಜನ್ಮದಲ್ಲಿ ಶ್ರೀರಾಮನಾಗಿದ್ದ ಅಂತ ನನಗೆ ಗೋಚರ ಆಯಿತು. ಹೀಗಾಗಿ ಈ ಸಂಮೋಹಿನಿ ಕ್ರಿಯೆ ಇಡೀ ಮಾನವ ಜನಾಂಗಕ್ಕೆ ನಾನೇ ಪರಿಚಯಿಸಿದ್ದು ಅಂತ ಈ ಕಾಯ್ತುರಿ ಚಾನೆಲಲ್ಲಿ ಪ್ರಸಾರ ಆಗೋ ಜನ್ಮಾವಾಂತರ ಭಾಗ 1ರಲ್ಲಿ ನನಗೆ ತಿಳಿತು. ಈ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಇಂದಿನ ಜನ್ಮವಾಂತರದಲ್ಲಿ ಬಂದಿರೋರಾದ್ರೂ ಯಾರು? ಅವ್ರ ಸಮಸ್ಯೆ ಆದ್ರೂ ಏನು? ಅವ್ರ ತೊಂದರೆ ಆದ್ರೂ ಏನು? ಅವ್ರ ಗೊಂದಲ ಆದ್ರೂ ಏನು? ಅವ್ರ ಪ್ರಾಬ್ಲಮ್ ಆದ್ರೂ ಏನು? ನೀವು ವಿದ್ಯಾರ್ಥಿ ಭವನ್ ದೋಸೆ ನೋಡಿದ್ದೀರಾ? ಲಾಲ್ಬಾಗ್ ರೋಸ್ ಗಾರ್ಡನ್ ನೋಡಿದ್ದೀರಾ? ವಿಧಾನ ಸೌಧ ನೋಡಿದ್ದೀರಾ? ಅದ್ರ ಎದುರುಗಡೆ ಇರೋ ರೋಡ್ ನೋಡಿದ್ದೀರಾ? ಅದ್ರ ಎದುರುಗಡೆ ಇರೋ ಕಬ್ಬನ್ ಪಾರ್ಕ್ ನೋಡಿದ್ದೀರಾ? ಕಾಮಾಖ್ಯ ಟೆಂಟಲ್ ನಡೀತಾರೋ ಓಂ ಫಿಲಂ ನೋಡಿದ್ದೀರಾ? ಮಾಯಾಮೃಗ ಸೀರಿಯಲ್ ನೋಡಿದ್ದೀರಾ? ಇದನ್ನ ಯಾವ್ದನ್ನು ನೋಡಿಲ್ವಾ? ಹಾಗಾದ್ರೆ ಇದನ್ನ ನೋಡಿ. ಬಾಡಿ ಹೋದ ಬಳ್ಳಿಯಿಂದ ಹೂವರಳ ಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಹರಿಯ ಬಲ್ಲದೆ, ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ, ಉಲ್ಲಾಸ ಇನ್ನೆಲ್ಲಿದೆ? ಬಾಡಿ ಹೋದ ಬಳ್ಳಿಯಿಂದ. ನಮಸ್ಕಾರ, ನಾನು ಎ ಗಣೇಶ್ ಅಂತ. ಎ ಅಂದರೆ ಆನಂದರಾವ್, ಆನಂದರಾವ್ ಅವ್ರ ಮಗ ಗಣೇಶ್ ಅಂತ. ನನಗೆ ಚಿಕ್ಕ ವಯಸ್ಸಿಂದನೂ ಹಲವಾರು ತೊಂದರೆಗಳು, ಸಮಸ್ಯೆಗಳು. ಬೇರೆಯವ್ರ ಥರ ನಾರ್ಮಲ್ ಆಗಿ ಇಲ್ವೇನೋ ಅನ್ನೋ ಸಂಶಯಗಳು. ನಾನು ನಿಮ್ಮ ಥರನೇ ನಾರ್ಮಲ್ ಆಗಿ ಇರ್ತೀನಿ, ಆದರೆ ಸಡನ್ ಆಗಿ ತೋಚಿದ್ದನ್ನೆಲ್ಲ ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಆಗಿ ಹಾಕ್ತಾ ಇರ್ತೀನಿ. ಹೋಟ್ಲಿಗೆ ಹೋದಾಗ ಒಂದು ಪ್ಲೇಟ್ ಇಡ್ಲಿಗೆ 2 ಸಲ ಸಾಂಬಾರು ಹಾಕ್ಸ್ಕೊತೀನಿ. ದೇವಸ್ಥಾನಕ್ಕೆ ಹೋದಾಗ ಹೊರಗಡೆನೆ ಚಪ್ಪಲಿ ಬಿಡು ಅಂತ ನನ್ನ ಮನಸ್ಸು ಕೂಗಿ ಹೇಳ್ತಾ ಇರುತ್ತೆ. ಸಿನಿಮಾ ನೋಡಕ್ ಥಿಯೇಟ್ರಿಗೆ ಹೋದಾಗಂತೂ ಇಂಟರ್ವೆಲ್ ಸಮಯದಲ್ಲಿ ಇನ್ನೂ ಅರ್ಧ ಸಿನಿಮಾ ಉಳಿದ್ಬಿಟ್ಟಿದೆಯೋ ಅನ್ನೋ ಭಯ ನನ್ನ ಮನಸ್ಸನ್ನ ಕಾಡ್ತಾ ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೂ ಗುರೂಜಿ ನನಗೊಂದು ಪರಿಹಾರ ಕಂಡುಕೊಟ್ಬಿಟ್ರೆ ನಾನು ಗುರೂಜಿಗಳಿಗೆ ಚಿರಋಣಿ.
ಗುರುಜಿಗಳು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರಾ? ಬನ್ನಿ ನೋಡೋಣ. ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ? ನನಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು, ಹೊಟ್ಟೆಲೆಲ್ಲ ಒಂಥರ ಆಗ್ತಾ ಇದೆ. ತುಂಬ ಉತ್ಸಾಹ ಜಾಸ್ತಿ ಆಗಿದೆ ಅನಿಸುತ್ತೆ. ಹ್ಞೂ. ರೆಡಿ ಇದ್ದೀರಾ? ಹ್ಞೂ. ಓಕೆ, ಆಗಲಿ. ನಿಧಾನವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಹಾಗೆ ಕಣ್ಮುಚ್ಚಿ. ಕ್ಯಾಮ್ರಾ ಕಡೆ ನೋಡಬೇಡಿ, ನಿಧಾನವಾಗಿ ಕಣ್ಮುಚ್ಚಿ. ಬಹಳ ಗಡಸಾಗಬಾರ್ದು, ಹೂವಿನ ಥರ ನಿಧಾನವಾಗಿ ಕಣ್ಮುಚ್ಚಿ. ನಿಧಾನವಾಗಿ ಉಸಿರು ತಗೊಂಡು ದೇಹ ಹಗುರವಾಗಿ ಮಾಡಿ, ಬಾಡಿ ಹಗುರವಾಗಿ, ಮೈಂಡ್ ಬ್ಲ್ಯಾಂಕ್ ಆಗಿ, ಸೊಗಡಿನ ಮಣ್ಣಿನ ಮಗನಾಗಿ, ಕಲ್ಲರಳಿ ಹೂವಾಗಿ ನೀವು ಕಾಲನೌಕೆಯಲ್ಲಿ ತೇಲ್ತಾ ತೇಲ್ತಾ ಹೋಗ್ತಾ ಇದ್ದೀರಾ. ನಿಮ್ಮ ಹಿಂದಿನ ಜನ್ಮಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಸುಪ್ತ ಮನಸ್ಸು ನಿಧಾನವಾಗಿ ಓಪನ್ ಆಗ್ತಿದೆ, ಕಣ್ ತೆರೀತಿದೆ. ನಾನು 3, 2, 1 ಗೋ ಅಂತ ಅಂದ ತಕ್ಷಣ ನೀವು ನಿಮ್ಮ ಹಿಂದಿನ ಜನ್ಮಕ್ಕೆ ಹೋಗಿರ್ತೀರಾ. 3, 2, 1 ಗೋ. ಎಲ್ಲಿ ಹೋದ್ರು? ಅಲ್ಲ, ಯಾಕೆ ಎದ್ದು ಹೋಗ್ಬಿಟ್ರಿ? ನಾನು ಹಿಂದಿನ ಜನ್ಮದಲ್ಲಿ ಅಥ್ಲೀಟ್ ಆಗೋಣ ಅಂತ ಅನಿಸ್ತು, ಅದಕ್ಕೆ ನೀವು 3, 2, 1 ಗೋ ಅಂದ್ರಲ್ಲ, ಹೋಗ್ಬಿಟ್ಟೆ. ಅಲ್ಲ, ದೇಹ ಹೋಗುವ ಅವಶ್ಯಕತೆ ಇಲ್ಲ, ನಿಮ್ಮ ಮನಸ್ಸು ಮಾತ್ರ ನೌಕೆಯಲ್ಲಿ ಹಿಂದಿನ ಕಾಲಕ್ಕೆ ತೇಲ್ತಾ ಹೋಗಬೇಕು. ಆಗಲಿ, ಈಗ ನಿಧಾನವಾಗಿ ಕಣ್ಮುಚ್ಚಿ ಹೂವಿನ ಥರ ದೇಹ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಕಾಲನೌಕೆಯಲ್ಲಿ ತೇಲ್ತಾ ತೇಲ್ತಾ ಹೋಗ್ತಾ ಇದ್ದೀರ. ಅಲ್ಲಿಯ ಅನುಭವ ಹೇಗಿದೆ? ಸ್ವಲ್ಪ ಟರ್ಬುಲೆನ್ಸ್ ಜಾಸ್ತಿನೇ ಇದೆ. ಹೌದಾ? ಹಾಗೆ ನಿಧಾನವಾಗಿ ಚಲಿಸಿ ಚಲಿಸಿ ಚಲಿಸಿ. ನಾನು ಈಗ ಚಿಟಿಕೆ ಹೊಡೆದಾಗ ನೀವು 15 ವರ್ಷದ ಬಾಲಕನಾಗಿರ್ತೀರಾ. ಈಗ ನಿಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ? ಸುಮ್ಮನೆ ರೀ ಅಂಕಲ್, ಡಿಸ್ಟರ್ಬ್ ಮಾಡಿಬಿಡಿ. SLC ಎಕ್ಸಾಮ್ ಬರೀತಾ ಇದ್ದೀನಿ. ಆಗಲಿ, ರಿಲ್ಯಾಕ್ಸ್. ನೋಡಿ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡಿ, ಏನ್ ನಡೀತಾ ಇದೆ ಅಂತ ಹೇಳಿ. ರಾಮ ರಾಮೋ ರಾಮ, ರಾಮಂ ರಾಮೋ ರಾಮನ್. ಹೇ ರಾಮ, ಏನು ನಾಪ್ಕ ಬರ್ತಿಲ್ವಲ್ಲಪ್ಪ. ಸಂಸ್ಕೃತ ಎಕ್ಸಾಮು ಫೇಲು ಫೇಲು ಫೇಲು. ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ನಿಧಾನವಾಗಿ ಉಸಿರಾಡಿ. ಈಗ ನಾನು ಮತ್ತೊಮ್ಮೆ ಚಿಟಿಕೆ ಬಾರಿಸಿದಾಗ ನೀವು 1 ವರ್ಷದ ಸಣ್ಣ ಬಾಲಕನಾಗಿರ್ತೀರ, ಪುಟ್ಟ ಮಗುವಾಗಿರ್ತೀರ. 3, 2, 1. ಈಗ ನಿಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಒಂದು ಸ್ವಲ್ಪ ಹೇಳಿ. ನಾನು ಆರಾಮಾಗಿ ತೊಟ್ಲಲ್ಲಿ ಮಲ್ಕೊಂಡಿದ್ದೀನಿ. ನನ್ನ ಮೇಲ್ಗಡೆನೆ ಒಂದು ಗಂಟೆ ಮತ್ತು ಗಿಲ್ಕಿ ಕಟ್ಟಿದ್ದಾರೆ. ಆ ಗಂಟೆ ಡಣ 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 ಅಂತ ಸೌಂಡ್ ಮಾಡ್ತಾ ಇದೆ. ಆಮೇಲೆ ಹೆಣ್ಮಕ್ಳೆಲ್ಲ ಮುಟ್ತಾ ಇದ್ದಾರೆ, ಒಂಥರ ಆಗ್ತಾ ಇದೆ. ಗೋ ಹೆಡ್. ಹಾಗೆ ನಿಧಾನವಾಗಿ ಹೇಳಿ. ನಮ್ಮ ತಾಯಿ ನನಗೆ ಬಟ್ಟೆನೇ ಹಾಕಿಲ್ಲ, ನಾಚಿಕೆ ಆಗ್ತಾ ಇದೆ. ಆಮೇಲೆ ನನಗೆ ಹಶ್ವಾಗ್ತಾ ಇದೆ. ನನಗೆ ಭಾಷೆ ಬೇರೆ ಬರಲ್ಲ, ಹೂವೇ ಹೂವೇ ಅಂತ ಅಳ್ತಾ ಇದ್ದೀನಿ. ಹೌದಾ? ನಿಮ್ಮ ತಾಯಿ ಏನು ಮಾಡ್ತಿದ್ದಾರೆ ಒಂದು ಸ್ವಲ್ಪ ನೋಡಿ ಹೇಳಿ. ಅಡುಗೆ ಮನೆಯಲ್ಲಿ ನಿಮಗೋಸ್ಕರ ಹಾಲು ಕಾಯಿಸ್ತಾ ಇದ್ದಾರಾ ಅಥವಾ ರೂಮಲ್ಲಿ ಡೈಪರ್ ಚೇಂಜ್ ಮಾಡ್ತಿದ್ದಾರಾ, ರೆಡಿ ಮಾಡ್ತಿದ್ದಾರಾ? ಒಂದು ಸ್ವಲ್ಪ ನೋಡ್ಬಿಟ್ಟು ಹೇಳಿ. ಇಲ್ಲ ಇಲ್ಲ, ಇವಾಗ ಏನು ಮಾಡ್ತಾರೋ ಆಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಈಗಲೂ ಏನು ಮಾಡ್ತಾರೋ ಆಗಲೂ ಅದೇ ಮಾಡ್ತಿದ್ದಾರಾ? ಏನು? ಮನೆಯೊಂದು 3 ಬಾಗಿಲು ಸೀರಿಯಲ್ ನೋಡ್ತಾ ಇದ್ದಾರೆ. ಓ, ಆಗಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಇರಲಿ, ಈಗ
ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಾನು ಮತ್ತೊಮ್ಮೆ ಚಿಟಿಕೆ ಬಾರಿಸಿದಾಗ ನೀವು 8 ತಿಂಗಳ ಮಗುವಾಗಿ ನಿಮ್ಮ ತಾಯಿಯ ಗರ್ಭದಲ್ಲಿರ್ತೀರ. 3, 2, 1 ಪ್ರಶಾಂತವಾದ ವಾತಾವರಣ. ನಿಮ್ಗೀಗ ಏನು ಅನ್ನಿಸ್ತಾ ಇದೆ? ತುಂಬ ಬೋರ್ ಆಗ್ತಾ ಇದೆ. ಒಬ್ಬನೇ, ಯಾರು ಜೊತೆಗೆ ನಾನು ಒಬ್ಬನೇ, ಟ್ವಿನ್ಸು ಇಲ್ಲ, ತುಂಬ ಒಬ್ಬನೇ, ಒಳ್ಳೆ ರವಿಚಂದ್ರನ್ ಥರ ಏಕಾಂಗಿ ಅನಿಸ್ತಾ ಇದೆ. ಐ ಆಮ್ ಅಲೋನ್, ಐ ಆಮ್ ಫೀಲಿಂಗ್ ಬೋರ್ಡ್ ಅಂತ ಫೇಸ್ಬುಕ್ ಸ್ಟೇಟಸ್ ಹಾಕೋಣ ಅಂತ ಅನಿಸ್ತಾ ಇದೆ. ಇರಲಿ, ಈಗ ನಿಧಾನವಾಗಿ ಕಾಲನೌಕೆಯಲ್ಲಿ ನಿಮ್ಮ ಪುನರ್ಜನ್ಮಕ್ಕೆ ಮತ್ತೊಮ್ಮೆ ಪ್ರಯಾಣಿಸೋಣ. 3, 2, 1 ಗೋ. ಶಿವನೇ ಶಂಬಲಿಂಗ, ನಾನು ಶಿವ ಧೀರೇಂದ್ರ ಗೋಪಾಲ್. ಗಜಪತಿಯ ಗರ್ವಭಂಗ ಸಿನಿಮಾ ಶೂಟಿಂಗು. ತಿಂಡಿ ಸಮಯ, ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ. ಆ ಮಾಲಕ ಇನ್ನು ಶೂಟಿಂಗಿಗೆ ಬಂದಿಲ್ಲ. ಡ್ಯಾಂಗ್ ಕೆಣ ಕೆಣ ಬಣವರ. ರಾಗಣ್ಣ ಇದ ಕಡೆ ಬರಪ್ಪ. ಓ, ನೀವು ಧೀರೇಂದ್ರ ಗೋಪಾಲ್ ಆಗಿದ್ದೀರಾ? ಹೌದು ಶಿವ. ಅಲ್ಲ, ಹಾಗಿದ್ರೆ ಧ್ವನಿ ಅನುಕರಣೆ ಮಾಡೋದೇನು ಬೇಕಾಗಿಲ್ಲ. ನೀವು ನಿಮ್ಮ ಮನಸ್ಸನ್ನು ಮಾತ್ರ ಹಿಂದಿನ ಜನ್ಮಕ್ಕೆ ಕರೆದುಕೊಂಡು ಹೋಗ್ಬೇಕಾಗತ್ತೆ. ಹೌದಾ? ಹಾಗಾದ್ರೆ ನಾನು ಪುಟ್ಟಣ್ಣ ಕಣಗಾಲಾಗ್ತೀನಿ. ಅವ್ರ ವಿಷಯ ನನಗೆಲ್ಲ ಗೊತ್ತು. ಅಲ್ಲ ಅಲ್ಲ ಅಲ್ಲ, ನೀವು ಹಾಗಿದ್ರೆ ಕಾಲನೌಕೆಯಲ್ಲಿ ಸರಿಯಾಗಿ ಕಾಲಿಟ್ಟಿಲ್ಲ ಅಂತ ಅನ್ಸುತ್ತೆ. ನೀವು ಯಾರೋ ಆಗ್ತೀರಿ ಅಂತ, ವ್ಯಕ್ತಿ ಆಗ್ತೀನಿ ಅಂತ ಹೋಗುವಂಥದ್ದಲ್ಲ. ನಿಮ್ಮ ಮನಸ್ಸನ್ನು ನಿಧಾನವಾಗಿ ಕಾಲನೌಕೆಯಲ್ಲಿ ತೇಲ್ತಾ ಹೋಗಿ. ನಿಮ್ಮ ಕಣ್ಣಿಗೆ ಗೋಚರ ಆಗ್ತಾ ಹೋಗುತ್ತೆ. ಅದನ್ನು ನೀವು ನಮ್ಗೆ ಹೇಳ್ತಾ ಹೋಗಿ. ಹಾಗೆ ಈಗ ಮನಸ್ಸು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಣ್ಮುಚ್ಕೊಳಕ? ಹೌದು, ದೇಹ ರಿಲ್ಯಾಕ್ಸ್ ಆಗಿರಲಿ. ನಾನು ನಿಮ್ಮನ್ನು ಮುಟ್ಟಿದಾಗ ನಿಮ್ಮ ದೇಹ, ಮನಸ್ಸು ರಿಲ್ಯಾಕ್ಸ್ ಆಗಿ ನಿಮ್ಮ ಹಿಂದಿನ ಜನ್ಮಕ್ಕೆ ಹೋಗುತ್ತೆ. ರಿಲ್ಯಾಕ್ಸ್, 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 ರಿಲ್ಯಾಕ್ಸ್.